ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವ್ರು ನಿಮ್ಮನ್ನು ಕರ್ಕೊಂಡು ಬರದೆ ಹೋಗಿದ್ರೆ ನಿಮ್ಮ ಪ್ರಾಣನೇ ಉಳಿತಿರಲಿಲ್ಲ. ನೀವು ಆಸ್ಪತ್ರೆಗೆ ಬರೋದು 5 ನಿಮಿಷ ತಡ ಆಗಿದ್ರೂ ನಮ್ಮ ಕೈಯಲ್ಲೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಸರ್, ನನ್ನನ್ನು ಕ್ಷಮಿಸಿ. ನಿಮ್ಮನ್ನು ಮುಟ್ಟೋಕ್ಕಿಂತ ಮೊದಲೇ ನಾನು ಇದನ್ನು ಕೈಗೆ ಹಾಕ್ಕೊಂಡಿದ್ದೆ. ಅದಾದಮೇಲೆ ಆ ಕ್ಷಣಕ್ಕೆ ಇನ್ಯಾವ ದಾರಿನೂ ಇರಲಿಲ್ಲ ನನಗೆ. ನಿಮ್ಗಿನ್ನೂ ಅನುಮಾನ ಇದ್ದರೆ ಆಮೇಲೆ ಬೇಕಾದರೆ ನೀವು ಶುದ್ಧೀಕರಣ ಮಾಡ್ಕೋಬೋದು. ಆದರೆ ನಿಮ್ಮನ್ನು ಆ ಪರಿಸ್ಥಿತಿಲಿ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ ನನಗೆ. ಯಾಕೆಂದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ಮೊದಲು ನಾವೆಲ್ಲರೂ ಕೂಡ ಮನುಷ್ಯರೇ ಅಲ್ವಾ? ಒಬ್ಬ ಮನುಷ್ಯ ಸಾಯೋದನ್ನ ಮತ್ತೊಬ್ಬ ಮನುಷ್ಯ ನೋಡ್ಕೊಂಡು ಸುಮ್ಮನಿರೋಕೆ ಹೇಗೆ ಸಾಧ್ಯ? ನೀವು ಮೊದಲು ವಿಶ್ರಾಂತಿ ತಗೊಳ್ಳಿ, ಸಂಜೆ ಹೊತ್ತಿಗೆ ಸರಿ ಹೋಗ್ತೀರಾ. ನಾನು ಆಫೀಸಿಗೆ ಹೋಗಿರ್ತೀನಿ, ಕೆಲಸ ಜಾಸ್ತಿ ಇದೆ. ಮತ್ತೆ ಮಾಲೀಕರು ಬಂದ ಕೂಡಲೇ ನಿಮಗೆ ತಿಳಿಸ್ತೀನಿ. ಬರ್ತೀನಿ ಸರ್. ಇಲ್ಲಿ ಬಾ. ಒಂದು ಮಾತು ಹೇಳು. ಹೇಳಿ. ನೀನಿನ್ನೂ ಪ್ರಕಾಶನ್ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಮಾಲೀಕರ ಹತ್ರ ನಿನಗೆ ವಿಶ್ರಾಂತಿ ಬೇಕಾಗಿದೆ ಅಂತ ಯಾಕೆ ಕೇಳಲಿಲ್ಲ? ವಿಶ್ರಾಂತಿನ ಸರ್, ಯಾರ ಹೆಗ್ಲು ಮೇಲೆ ಇಡೀ ಸಮಾಜನ ಬದಲಾಯಿಸೋ ಭಾರ ಇದೆಯೋ, ಮತ್ತೆ ಎಲ್ಲರನ್ನ ಸಂಘರ್ಷದ ಹಾದಿಲಿ ಕರ್ಕೊಂಡು ಹೋಗೋ ಭಾರ ಇದೆಯೋ, ಮತ್ತೆ ನಿಮ್ಮ ಮನಸ್ಸನ್ನ ಗೆಲ್ಬೇಕು ಅನ್ನೋ ಭಾರ ಯಾರ ಮೇಲಿದೆಯೋ, ಒಳ್ಳೆ ಭವಿಷ್ಯನ ನಿರ್ಮಿಸೋದಕ್ಕೆ ಒಂದೊಂದೇ ಇಟ್ಕೆ ಜೋಡಿಸೋ ಭಾರ ಯಾರ ಮೇಲಿದೆಯೋ, ಅವನು ವಿಶ್ರಾಂತಿ ಹೇಗೆ ತಗೊಳಕ್ ಸಾಧ್ಯ ಸರ್? ಒಳ್ಳೆ ಜೀವನ ಸಾಗಿಸೋರ್ಗೆ ವಿಶ್ರಾಂತಿ ಬೇಕಾಗತ್ತೆ ಸರ್. ಜೀವನನೇ ಇಲ್ದಿರೋರ್ಗೆ ವಿಶ್ರಾಂತಿ ಎಲ್ಲಿಂದ ಬರುತ್ತೆ? ಬರ್ತೀನಿ. ನಿಂತ್ಕೋ. ನೀನು ಮನೆಗೆ ಹೋಗು, ನಾನು ಮಾಲೀಕರ ಹತ್ರ ಮಾತಾಡ್ತೀನಿ. ಬೇಡ ಸರ್, ನಿಮಗೆ ಮೊದಲೇ ಹುಷಾರಿಲ್ಲ. ಭೀಮರಾವ್, ನನ್ನ ಆದೇಶ ಇದು. ನೀನು ಮನೆಗೆ ಹೋಗು. ಮಾಲೀಕರು ಬರ್ತಾರಲ್ಲ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಹೋಗು. ಸರಿ. ಮೂರ್ತಿ, ನಿಮ್ ಭೀಮಣ್ಣ ಇನ್ನೂ ಬಂದಿಲ್ಲ, ಆಫೀಸಲ್ಲೂ ಇಲ್ಲ. ಮದ್ವೆಗೆ ಬರಬಾರ್ದು ಅಂತಾನೆ ಎಲ್ಲೋ ಓಡೋಗಿರ್ತಾರೆ. ಮೂರ್ತಿ, ಏಯ್, ಸ್ವಲ್ಪ ನಿಲ್ಲಿಸ್ರೋ ಬಾರ್ಸೋದನ್ನ. ಈ ಭೀಮಣ್ಣನ ಮೇಲೆ ಸ್ವಲ್ಪನಾದ್ರೂ ವಿಶ್ವಾಸ ಇರಲಿ. ನಿನ್ ಭೀಮಣ್ಣ ಓಡ್ ಹೋಗೋನಲ್ಲ. ಸರಿ, ಹಾಗಾದ್ರೆ ತಯಾರಾಗಿ ಬನ್ನಿ. ಬಟ್ಟೆ ಅಂತೂ ಬೇಡ ಅಂದ್ರಿ, ಇರೋದ್ರಲ್ಲೇ ಯಾವ್ದಾದ್ರು ಒಳ್ಳೆ ಬಟ್ಟೆ ಹಾಕೊಂಡು ಮದ್ವೆಗೆ ಬನ್ನಿ. ಆದ್ರೆ ನಂಗೆ ಈ ಮದ್ವೆಗೆ ವಿರೋಧ ಇದೆ.
ಅದಕ್ಕೆ ಬಂದ್ರೆಷ್ಟು ಬಿಟ್ರೆಷ್ಟು. ಭೀಮಾ, ನೀನು ಇವನ್ ಜೊತೆ ಹೋಗ್ಬೇಕು. ನೀನ್ ಹೋಗ್ಲಿಲ್ಲ ಅಂದ್ರೆ ಇವನಿಗೆ ಜೀವನ ಪೂರ್ತಿ ಕೋರ್ಗೊಳ್ಕೊಳ್ಳುತ್ತೆ. ಇವನ್ ನಿನ್ ಬಗ್ಗೆ ಏನೇ ಹೇಳ್ಬೋದು, ಆದ್ರೆ ನಿನ್ನ ತುಂಬಾ ಗೌರವಿಸ್ತಾನೆ, ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ, ಮಾದರಿಯಾಗಿ ಇಟ್ಕೊಂಡಿದ್ದಾನೆ. ಆದ್ರೆ ಅಮ್ಮ, ಮೂರ್ತಿ ಮದ್ವೆ ಆಗ್ಬೇಕು ಅಂತ ತಗೊಂಡಿರೋ ನಿರ್ಧಾರ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಮೂರ್ತಿ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಇದೆ ಅಂತಿದ್ರೆ ಹೋಗಿ ಸಿದ್ಧವಾಗಿ ಬಾ. ಹೌದು, ಸರಿನೇ. ಅದು ನೋಡೇ ಬಿಡೋಣ, ಭೀಮ್ರಾವ್ ನಮ್ಮ ಮೂರ್ತಿ ಮದ್ವೆಲಿ ಪಾಲ್ಗೊಳ್ತಾನೋ ಇಲ್ವೋ ಅಂತ. ಹೋಗಿ ತಯಾರಾಗಿ ಬನ್ನಿ. ಸಿದ್ಧಾಂತಗಳು ಸಂಬಂಧದ ಜೊತೆ ಬೆಸೆಯೋದು ಬೇಡ. ಮೂರ್ತಿ, ಯೋಚನೆ ಮಾಡು. ಭೀಮಾ ಇಷ್ಟೊಂದು ಬೇಸರ ಪಟ್ಕೊಂಡಿದ್ದಾನೆ ಅಂದ್ರೆ ಏನೋ ಸಮಸ್ಯೆ ಇದೆ ನಿನ್ನ ನಿರ್ಧಾರದಲ್ಲಿ. ತಪ್ಪು ನಿರ್ಧಾರ ತಗೋತಿದ್ಯಾ ಅಂತಾನೆ ಅರ್ಥ. ಏ ಕಮಲಾ, ನನ್ನ ಮಗನ ಮನಸ್ಸು ಹಾಳು ಮಾಡಕ್ ಬರ್ಬೇಡ. ಈ ಮದುವೆ ಆಗ್ಲೇಬೇಕು. ಹೋಗಲಿಂದ ಹೋಗು ಅಂದೆ. ಅಯ್ಯೋ, ಬಾರಿಸ್ರಪ್ಪ ನೀವು, ಬಾರಿಸಿ. ನಿಧಾನ, ಮೆತ್ತಿಗೆ. ಹಾಂ, ಇನ್ನೇನು ಬಂದ್ಬಿಟ್ವಿ. ಏಯ್, ನೀವೆಲ್ಲ ಎಲ್ಲೇರಿ? ಬಾಬಾ, ನಮಗೆ ಮಾಹಿತಿ ಸಿಕ್ಕಿದ್ದು ಇದೇ ಆಸ್ಪತ್ರೆಯಲ್ಲಿದ್ದಾನೆ ಅಂತ. ಓ ಮ್ಯಾನೇಜರ್, ಇಲ್ಲೇನ್ ಮಾಡ್ತಿದ್ದೀರಿ ನೀವು? ಏನಾಯ್ತು? ಆ ಭೀಮ್ರಾವ್ನ ಶಿಷ್ಯ ಮೂರ್ತಿ ಮದುವೆಗೆ ಹೋಗಿಲ್ವಾ ನೀವು? ಹೋಗ್ಲಿ ಬಿಡಿ, ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ಯಾರು? ಅದು ಇಷ್ಟೊತ್ತಲ್ಲಿ ಆಫೀಸಲ್ಲಿ ತುಂಬಾ ತುರ್ತಾದ ಕೆಲಸ ಇತ್ತು, ಮಾಡ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಉಸಿರಾಡಕ್ಕೆ ತೊಂದರೆ ಆಯ್ತು. ಇವ್ರು ನಿಮ್ಮನ್ನು ಕರ್ಕೊಂಡು ಬರದೆ ಹೋಗಿದ್ರೆ ನಿಮ್ಮ ಪ್ರಾಣನೇ ಉಳಿತಿರ್ಲಿಲ್ಲ. ನಿಮ್ಮನ್ನು ಮುಟ್ಟೋಕ್ಕಿಂತ ಮೊದಲೇ ನಾನು ಇದನ್ನ ಕೈಗೆ ಹಾಕ್ಕೊಂಡಿದ್ದೆ. ಅದಾದ್ಮೇಲೆ ಆ ಕ್ಷಣಕ್ಕೆ ಇನ್ಯಾವ ದಾರಿನೂ ಇರಲಿಲ್ಲ ನನಗೆ. ಭೀಮ್ರಾವ್ನ ಕರುಣೆಯಿಂದ ನಾನಿವತ್ತು ಉಸಿರಾಡ್ತಾ ಇದ್ದೀನಿ. ಭೀಮ ನನ್ನ ಜೀವ ಕಾಪಾಡಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ರಾತ್ರಿ ಅವನ ಆಡಿದ ಮಾತು ನನಗೆ ದೊಡ್ಡ ಪಾಠ ಹೇಳ್ಕೊಟ್ಟಿದೆ. ನಿಮ್ಗೆಲ್ಲೋ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ಮ್ಯಾನೇಜರ್. ಆ ಭೀಮ್ರಾವ್ ನಿಮ್ಮ ಹತ್ರ ಏನೇನು ಹೇಳಿದ್ನೋ ಅದು ಭಾಷಣ ಒಂದು. ಇನ್ನು ಜೀವ ಉಳಿಸಿದ ಬಗ್ಗೆ ಹೇಳಿದ್ರಲ್ಲ, ಅವನು ಜಾಗದಲ್ಲಿ ನಾನಿದ್ದಿದ್ರೆ ನಾನು ಇದೇ ಕೆಲಸ ಮಾಡ್ತಿದ್ದೆ. ಹೌದಾ? ನೀವು ಭೀಮಂತರ ಮಾಡ್ತಿದ್ರಾ? ಸರಿ, ಹಾಗಾದ್ರೆ ಆಸ್ಪತ್ರೆ ಬಿಲ್ ತುಂಬಿಡಿ. ಎಂತ ಸಣ್ಣ ಬುದ್ಧಿ ನೋಡಿ ನಿಂದು, ಬರೀ ದುರಾಸೆ ಅಷ್ಟೇ ನಿಂದು. ನೋಡಿ ಮ್ಯಾನೇಜರ್, ನಾನು ಇಲ್ಲಿಗೆ ಬಂದಿದ್ದ ಕಾರಣ ಏನಂದ್ರೆ, ಈ ಜಾತಿ ಅನ್ನೋದಿದೆಯಲ್ಲ, ಅದು ಜೀವಕ್ಕಿನ್ನ ದೊಡ್ಡದಾಗಿರುತ್ತೆ. ಏನೋ ಇವತ್ತು ಆ ಭೀಮ್ರಾವ್ ನಿನ್ ಜೀವ ಉಳಿಸಿರ್ಬೋದು, ಇಷ್ಟಕ್ಕೆ ನೀನು ಜಾತಿ ಪ್ರಶ್ನೆ ಆಗ್ಬಿಟ್ಟಿಯಲ್ಲ. ಅರೆ, ಜಾತಿ ಅನ್ನೋ ಹೆಸರಿಲ್ದೆ ಈ ಸಮಾಜದಲ್ಲಿ ಹೇಗ್ ಬದುಕೋಕ್ ಸಾಧ್ಯ? ನೀನು ಮ್ಯಾನೇಜರ್ ಅಲ್ವಾ ನೀನು? ಸಂಪಾದನೆ ಮಾಡ್ತೀಯಲ್ಲ, ಮತ್ತೆ ಕೊಟ್ಟು ಬಿಲ್ಲು. ಹಾಗಾದ್ರೆ ನನ್ನ ಇಷ್ಟ ಬಂದಂಗೆ ನಾನಿರ್ತೀನಿ, ನನಗೆ ಹೇಳಕ್ ಬರಬೇಡಿ. ಪ್ರಭಾವ ಬೀರಿದೆ ಭೀಮ್ರಾವ್ ಮಾತುಗಳು. ಬೆಲೆ ತೆತ್ತಬೇಕಾಗುತ್ತೆ ನಿನಗೆ. ಮೊದಲನೇ ಸಲ ಭೀಮ್ರಾವಿಂದ ಮಹತ್ವವಾದದ್ದನ್ನ ಕಲ್ತಿದ್ದೀನಿ. ಇನ್ನು ಗಣ್ಯ ನಗಣ್ಯ ಯಾವ ಲೆಕ್ಕ? ಯಾಕೋ ಜಾಸ್ತಿ ಮಾತಾಡ್ತಿದ್ಯಲ್ಲ ಮ್ಯಾನೇಜರ್. ನಿನ್ನ ಯೋಗ್ಯತೆ ಮರಿಬೇಡ, ಇಲ್ಲ ಅಂದ್ರೆ ನಿನ್ನ ಆರೋಗ್ಯ ಇನ್ನಷ್ಟು ಹದಗೆಡ್ಬೋದು. ನಡಿ ಮಗ.
ನಿಮ್ಮ ಚಿಂತೆ ಏನು ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ನೀವು ಮದುವೆಗೆ ಹೋಗಲೇಬೇಕು. ತಗೊಳ್ಳಿ ಇದನ್ನ, ಈ ಕೋಟ್ ಹಾಕೊಂಡು ಹೋಗಿ. ನಾನು ಮದ್ವೆಗೆ ಹೋಗೇ ಹೋಗ್ತೀನಿ ರಮ. ಆದ್ರೆ ಇದು ನನ್ನ ವಿಚಾರಗಳ ಸೋಲು. ಅದಕ್ಕೆ ಈ ಕೋಟ್ನ ನಾನಿವತ್ತು ಹಾಕೊಂಡು ಹೋಗೋದಿಲ್ಲ. ಪ್ರತಿ ಸಲ ಗೆಲುವು ಸಿಕ್ಕಲ್ಲ. ಯುದ್ಧದಲ್ಲಾದ್ರೂ ಅಷ್ಟೇ, ವೈಚಾರಿಕ ಸಂಘರ್ಷದಲ್ಲಾದ್ರೂ ಅಷ್ಟೇ. ಆದರೆ ನೀವು ಒಬ್ಬ ಅಣ್ಣನಾಗಿ ಹೋಗಿ ಬನ್ನಿ. ತಮ್ಮನ ಹೆಂಡತಿನ ಮನೆಗೆ ಕರ್ಕೊಂಡು ಬರಬೇಕು. ಅಂಬೇಡ್ಕರ್ ಗುರುಗಳು ಒಂದು ಮಾತು ಹೇಳಿದ್ರು, ಯಾವುದೇ ಕಾರ್ಯದಲ್ಲಾದರೂ ಅಂತಿಮ ಘಟ್ಟ ತಲುಪೋ ತನಕ ಸೋಲು ಗೆಲುವುಗಳ ನಿರ್ಧಾರ ಮಾಡಬಾರ್ದು ಅಂತ. ನಾನೇನು ಮೂರ್ತಿಗೇನು ಹೇಳೋಕ್ ಹೋಗಲ್ಲ, ಆದ್ರೆ ಇಲ್ಲಿವರೆಗೂ ಅವನಿಗೆ ಹೇಳ್ಕೊಟ್ಟ ಪಾಠದಿಂದ ಮೂರ್ತಿ ಮೇಲೆ ಇನ್ನೂ ನನಗೆ ವಿಶ್ವಾಸ ಇದೆ. ಅವನು ಈ ಮದ್ವೆ ಆಗಲ್ಲ ಅನ್ನಿಸ್ತಿದೆ. ಮುಂದೆ ನೋಡೋಣ ಏನಾಗತ್ತೆ ಅಂತ. ಎಲ್ಲಾನು ಒಳ್ಳೇದೇ ಆಗ್ಲಿ ಅಂತ ಬಯಸ್ತೀನಿ. ಆದ್ರೆ ಈಗ ಮೂರ್ತಿ ಮದ್ವೆ ಆಗ್ತಿದ್ದಾನೆ. ಏನೂ ಹೇಳಕ್ ಹೋಗ್ಬಿಡಿ ಅವನಿಗೆ. ನಿಮಗೆ ಎಷ್ಟೇ ಬೇಜಾರಾಗಿರ್ಲಿ. ಇಲ್ಲಾಂದ್ರೆ ಈ ಜನ ಮೂರ್ತಿ ಸಂತೋಷನ ನೀವು ಕಿತ್ಕೋತಿದ್ದೀರಾ ಅಂತಾರೆ. ಮದ್ವೆ ಆಗೋದಾಗತ್ತೆ, ಆದ್ರೆ ಜೀವನ ಪೂರ್ತಿ ಜನ ನಿಮ್ಮನ್ನ ಹಂಗಿಸ್ತಾನೆ ಇರ್ತಾರೆ. ನಾನೇನೂ ಮಾತಾಡಲ್ಲ. ಅಪ್ಪ ತುಂಬಾ ಸಲ ಹೇಳ್ತಿರ್ತಾರೆ, ಜೀವನದಲ್ಲಿ ಕೆಲವೊಂದ್ಸಲ ನಾವು ರಾಜಿ ಮಾಡ್ಕೋಬೇಕಾಗತ್ತೆ. ಇಷ್ಟು ದಿನ ನನಗೆ ಈ ಮಾತಿನ ಅರ್ಥ ಏನು ಅಂತ ಸರಿಯಾಗಿ ಅರ್ಥ ಆಗಿರಲಿಲ್ಲ. ಆದ್ರೆ ಇವತ್ತು ಅರ್ಥ ಆಗ್ತಿದೆ. ಮೂರ್ತಿ ಮದ್ವೆಗೆ ನಾನು ರಾಜಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಸದ್ಯಕ್ಕೆ ಅದೇ ಸರಿ ಅನ್ಸುತ್ತೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ನೀವೇನು ಮಾತಾಡಬೇಡಿ. ಕೊನೆ ಪಕ್ಷ ಮೂರ್ತಿಗೆ ಅವನ ಸಂತೋಷಕ್ಕೆ ನೀವು ಹೊಟ್ಟೆ ಕಿಚ್ಚು ಅನ್ನಿಸ್ಬಾರ್ದು. ಮೂರ್ತಿ ಅಷ್ಟೊಂದು ಕೆಟ್ಟೋನಲ್ಲರ ಮಾತ್ಗೆ. ಭೀಮಣ್ಣ, ಮದ್ವೆ ವಿಷಯದಲ್ಲಿ ನಾನು ನಿಮ್ಗಿಂತ ಬೇರೆನೇ ಇರ್ಬೋದು. ಆದ್ರೆ ನಾನಿದನ್ನ ಯಾವತ್ತೂ ಯೋಚಿಸಲ್ಲ. ನಿಮ್ಗೆ ನನ್ನ ಖುಷಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ. ಮತ್ತೆ ನಾನೇನಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮತ್ತೆ ಭೀಮಣ್ಣ, ಹಳೆದನ್ನೆಲ್ಲ ಮರ್ತು ಬನ್ನಿ. ಹೊರಡೋದಿಕ್ಕೆ ತಡ ಆಗ್ತಾ ಬಂತು. ತುಂಬಾ ಮುದ್ದಾಗಿ ಕಾಣ್ತಿದ್ಯಾ. ಬನ್ನಿ ಭೀಮಣ್ಣ, ರಮಾತ್ಗೆ ನಡೀರಿ. ಎಲ್ರೂ ನಮಗೋಸ್ಕರ ಕಾಯ್ತಿದ್ದಾರೆ. ಇವರಿಬ್ರು ಜೋಡಿ ಮತ್ತೊಮ್ಮೆ ಸಾಬೀತು ಮಾಡ್ತಿದೆ, ಮತಭೇದ ಸಂಬಂಧಗಳನ್ನ ಹಾಳು ಮಾಡಲ್ಲ ಅಂತ. ಆದ್ರೆ ಸಂಬಂಧಗಳು ನಿಜ ಇದ್ರೆ ಮಾತ್ರ. ಒಳ್ಳೇದಾಯ್ತು ಮೂರ್ತಿ. ನಿಜವಾದ ಮದುವೆ ಇವಾಗ ಶುರುವಾಗುತ್ತೆ. ಭೀಮಾನು ಪಾಲ್ಗೊಳ್ತಾ ಇದ್ದಾನೆ. ಹಾ, ಶುರು ಆಗ್ಲೇಬೇಕಲ್ಲ. ಯಾಕೆಂದ್ರೆ ಭೀಮನ್ ಮೊದಲನೇ ಸೋಲಲ್ವಾ ಇದು? ನಂಜುಂಡಣ್ಣ, ಇವತ್ತಾದ್ರೂ ಬಾಯಿ ಮುಚ್ಕೊಂಡು ಸುಮ್ಮನಿರಿ ನೀವು. ಹುಟ್ಗುಣ ಆನಂದ, ಹಾಗೆಲ್ಲ ಸುಮ್ಮನೆ ಇರಕ್ಕಾಗಲ್ಲ ಅಲ್ವಾ? ಸರಿ ಬನ್ನಿ. ಅಯ್ಯೋ, ಹಾಗೆಲ್ಲ ಹೋಗೋದಲ್ಲ. ಕುಣ್ಕೊಂಡು ಹೋಗ್ಬೇಕು. ಬಾರ್ಸಿ
ಕುಣಿರಿ ಕುಣಿರಿ ಕುಣಿರಿ. ಆಹಾ, ಅದ್ಭುತವಾಗಿದೆ. ನನ್ನ ಮಗನ ಮದುವೆ ನೋಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ರಮಾ, ಪದ್ಮಗೆ ಸ್ವತಂತ್ರವಾಗಿ ಹಾರಾಡಬೇಕು ಅನ್ನೋ ಆಸೆ ಅನ್ಸುತ್ತೆ. ನಗ್ಬೇಡ, ಸುಮ್ಮನೆ ನಿಂತ್ಕೋ. ಮದುವೆ ತಯಾರಿ ಎಲ್ಲ ಚೆನ್ನಾಗಾಗಿದ್ಯಾ? ತಂದಿರೋ ಹೂವಿನಾರ ಕೊಟ್ರೆ ಮದುವೆ ಶಾಸ್ತ್ರ ಶುರು ಮಾಡ್ಕೊಳ್ಳೋಣ. ಅಯ್ಯೋ, ಇನ್ನೇನು ಬಂದ್ಬಿಡುತ್ತೆ. ಮಂಚಯ್ಯ ಜನಾರ್ದನ ಹೋಗಿದ್ದಾರೆ ಹಾರ ತರಕ್ಕೆ. ಅದೇನಂದ್ರೆ ಹತ್ರ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಸ್ಟೇಷನ್ ಕಡೆ ಹೋಗಿ ತರಬೇಕಾಗುತ್ತೆ. ಹಾಗಾದ್ರೆ ಜಾಸ್ತಿ ಹೊತ್ತಾಗತ್ತೆ ಅನ್ಸುತ್ತೆ. ಅಯ್ಯೋ, ಎಲ್ಲಿ ಹೋಗ್ತಿದ್ಯಾ? ಅಪ್ಪ, ಹಾರ ಬರೋಕ್ಕಿನ್ನೂ ಸಮಯ ಆಗುತ್ತಲ್ವಾ? ಅಲ್ಲಿವರೆಗೂ ಆಟ ಆಡ್ಕೋತೀನಿ. ಇಲ್ಲಿ ಕೇಳು, ಕರ್ಕೊಂಡ್ ಬಾ ಪದ್ಮನ್ನ. ಪಾಪ ಇನ್ನು ಚಿಕ್ಕವಳಲ್ವಾ, ಅದಕ್ಕೆ. ಸುಮ್ನೆ ನಿಂತ್ಕೊಳಕ್ಕಾಗಲ್ವಾ ಅಲ್ಲಿ? ಅಮ್ಮ, ಇಲ್ಲೇ ಆಟ ಆಡ್ತಿದ್ದೆ ಅಷ್ಟೇ. ಇವತ್ ನಿನ್ ಮದ್ವೆ ಇಟ್ಕೊಂಡು ಆಡ್ತೀನಿ ಅಂತಿದ್ಯಲ್ಲ, ಬಾ ಬಾ ಅಂದೆ. ಸರಿ ಮಾಡ್ಕೋ ಸೀರೆನಾ. ಪದ್ಮ, ಬಾ ಅಂದೆ.
ಸಮಯ ಇತ್ತು, ಅದಕ್ಕೆ ಆಟ ಆಡ್ತಾ ಇದ್ದೆ. ಸುಮ್ಮನೆ ನಿಂತ್ಕೋ ಇಲ್ಲಿ, ಎಲ್ಲೂ ಹೋಗೋ ಆಗಿಲ್ಲ ಈಗ.